ಆಗಲ್ಲ. ಅದೆಲ್ಲ ಬೇಕು ಅಂದರೆ ಈ ವಿಡಿಯೋ ಏನಾದರೂ ಒಂದು 200 ವ್ಯೂಸ್ ಆದರೆ ಪಕ್ಕ ಕೊಡಿಸ್ತೀನಿ ನಾಳೆ ಬಂದ್ಬಿಟ್ಟು. 205 ರೂಪಾಯಿ ಖರ್ಚಾಗಿರೋದು. ಈಗ ಇನ್ನು ಅರ್ನಿಂಗ್ಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಝೊಮ್ಯಾಟೊದಲ್ಲಿ ನಾನು ವಾರಕ್ಕೆ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಹೇಳಿಯಪ್ಪ. ನನ್ನ ಕೈಲಾಯ್ತಾ ಇಲ್ಲ. ಜೀವಕ್ಕೆ ಕೊರಳು ದೇಹಕ್ಕೆ ಕಂದಮ್ಮ ನನ್ನ ಮುದ್ದು ಕಂದಮ್ಮ. ಚಟ್ಕಿ ಚಟ್ಕಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ಈಗ ಟೈಮು 12 ಗಂಟೆ. ಸೊ ಗುಡ್ ಆಫ್ಟರ್ನೂನ್ ಕೂಡ ಹೇಳ್ಬೇಕು. ಸೊ ಗುಡ್ ಆಫ್ಟರ್ನೂನ್. ಸೊ ಗೈಸ್, ನೆನ್ನೆ ಆ್ಯಕ್ಚುಲಿ ಅನ್ಸುತ್ತೆ ನಾನು 13 ನಿಮಿಷದ್ದು ಲಾಗ್ ಮಾಡಿರೋದು. ಸೊ ಅದು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ನೆನ್ನೆ ಹೇಳ್ದಂಗೆ ನನ್ನ ತಂಗಿ ಇವತ್ತು ಮೇಕಪ್ ಮಾಡೋದೊಂದು ಬಾಕಿ ಇದೆ. ಸೊ ಅದನ್ನು ಇವತ್ತು ಸಂಜೆ ಅಥವಾ ನೈಟು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ನಿಮ್ಗೆ ಇಷ್ಟನೂ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ. ಇವತ್ತಿನ ಪ್ಲಾನ್ಸ್ ಬಗ್ಗೆ ಕೇಳೋದಾಯ್ತು ಅಂತಾರೆ ಗೈಸ್. ಈಟ್ ಸ್ಲೀಪ್ ಫನ್ ಇಷ್ಟೇ ಗೈಸ್. ಸೊ ಮಧ್ಯಾಹ್ನ ಫ್ರೆಂಡ್ಸ್ ಏನಾರು ಬಂದರೆ ಹೊರಗಡೆ ಹೋಗಿ ಬೀಟ್ಸ್ ಹಾಕೊಂಡು ಕೋಟೆ ಸ್ವಲ್ಪ ಸುತ್ತಾಡ್ಕೊಂಡು ಬರ್ತೀನಿ ಅಷ್ಟೇ ಗೈಸ್. ಇಲ್ಲ ಅಂದರೆ ಆರಾಮ ಮನೇಲೆ ಮಲ್ಕೊಡ್ತೀನಿ ಗೈಸ್. ಇದಾಗಿರುತ್ತೆ ಗೈಸ್ ಇವತ್ತಿನ ಲಾಗ್. ಬನ್ನಿ ಗೈಸ್ ನೋಡೋಣ. ಮನೇಲಿ ಬಿರಿಯಾನಿ ಮಾಡೋಣಂತೆ, ಬಾ ತಿನ್ಕೊಬೋಣ. ಬ್ರೋಲಿ ಇಲ್ಲಿ ನೋಡಿ, ಇಲ್ಲಿ ಬಿರಿಯಾನಿ ತಿನ್ನಕ್ಕೆ ಹೋಗೋಣ. ನಡಿ ನಡಿ ಬಿರಿಯಾನಿ ತಿನ್ನಕ್ಕೆ ಹೋಗೋಣ. ಓಡು. ಯಾವಾಗ ಕರೆದ್ರಿ? ಆಗಡೆ ಬಿರಿಯಾನಿ ಸ್ಟಾರ್ಟ್ ಹೀಟಿಂಗ್ಗೆ. ಬಿರಿಯಾನಿ ತಾನೇ, ಅದಕ್ಕೆ ನನ್ನ ಮಗ ಬಂದು ಕರೀತಿರೋದು ಅವಾಗಿಂದ ಮೇಲೆ. ಸರಿ ಗೈಸ್, ಬನ್ನಿ ಫ್ರೆಶ್ ಅಪ್ ಬರೋಣ. ಈಗ ಮುಖ ತೊಳ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಈಗ ಏನೋ ಬಿರಿಯಾನಿ ಮಾಡಿದ್ದಾರೆ ಮನೇಲಿ. ಬಿರಿಯಾನಿನ ತಿನ್ಕೊಂಡು ಆಮೇಲೆ ಇನ್ನೊಂದು ನೈಟ್ಗೆ KFC ಚಿಕನ್ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಅದಕ್ಕೆ ನಾನು ಸಂಜೆ ಹೆಲ್ಪ್ ಮಾಡ್ತೀನಿ. ತಿನ್ಕೊಂಡು ಇವತ್ತಿನೇನು ಪ್ರೋಗ್ರಾಮ್ ಇದೆ ಮುಗಿಸ್ಕೊಳ್ಳೋಣ ಗೈಸ್. ಈಗ ಬಿರಿಯಾನಿ ತಿನ್ನುವ ಟೈಮ್ ಅಂದರೆ ಮಧ್ಯಾಹ್ನ. ಸಾಕು ಹೊಡು. ಕುತ್ಕೋ ಅಲ್ಲೇ ಕೊಡ್ತೀನಿ, ಕುತ್ಕೋ. ಇವತ್ತೇ ಚೆನ್ನಾಗಿ ತಿನ್ಕೊಬಿಡ್ಬೇಕು. ನಾಳೆ ನಾನು ಮೈಸೂರಿಗೆ ಹೋದರೆ ಅದೇ ರಾಗ ಅದೇ ಹಾಡು. ಅಂದರೆ ಬೆಳಗ್ಗೆ ಇಡ್ಲಿ, ಮಧ್ಯಾಹ್ನ ಎಗ್ ರೈಸು, ಸಂಜೆನೂ ಎಗ್ ರೈಸು, ಇಷ್ಟೇ ಗೈಸ್. ಇಲ್ಲಾಂದ್ರೆ ಒಂದಿನ ಸ್ಕಿಪ್ ಆದಂಗೆ. ಅದಕ್ಕೆ ಚೆನ್ನಾಗಿ ತಿನ್ಕೊಬಿಡೋಕೆ ಈಗ. 1 hour later, 2 hours later, 3 hours later. ಗೈಸ್, ನನ್ನ ವಿಡಿಯೋದಲ್ಲಿ ಅಂದರೆ ನೆನೆ ಮಾಡಿದ ವ್ಲಾಗಲ್ಲಿ ಹೇಳ್ಬೇಕು ಅಂತ ಅಂದರೆ ಒಂದು ಟಾಸ್ಕ್ ಥರ ಆಯಿತು, ಅಂದರೆ ಒಂದು ಚಾಲೆಂಜ್ ಥರ ಆಯಿತು. ಯಾವ ಥರ ಅಂದರೆ ಆಗಲ್ಲ. ಅದೆಲ್ಲ ಬೇಕು ಅಂದರೆ ಈ ವಿಡಿಯೋ ಏನಾದರೂ ಒಂದು 200 ವ್ಯೂಸ್ ಆದರೆ ಪಕ್ಕ ಕೊಡಿಸ್ತೀನಿ ನಾಳೆ ಬಂದ್ಬಿಟ್ಟು. 200 250 ಆದರೆ ಪಕ್ಕ ಅದೊಂದು ಚಾಕ್ಲೇಟ್. ಹಾಂ, ಇವಳೊಂದು ಕಿಟ್ಕ್ಯಾಟ್ ಕೇಳಿದ್ಲು. ಅಂದರೆ ಅದೊಂದು ಎಷ್ಟು ರೂಪಾಯಿ ಅಂತ ನಂಗೆ ಗೊತ್ತಿಲ್ಲ. ಯಾವುದೋ ಗ್ಯಾನ್ದಲ್ಲಿ ಈ ವಿಡಿಯೋ ಏನಾದರೂ 200 ವ್ಯೂಸ್ ಆದರೆ, ಅಲ್ಲ 250 ವ್ಯೂಸ್ ಆದ್ರೂ ನಾನು ಕಿಟ್ಕ್ಯಾಟ್ ಕೊಡಿಸ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೆ. ನಾನು ಯಾವ ಇದು ಗೆಸ್ಸಲ್ಲಿ ಹೇಳಿದೆ ಅಂತ ಅಂದರೆ ಮೇ ಬಿ 200 ವ್ಯೂಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಅದು 220 ವ್ಯೂಸ್ ಆಗೋಯ್ತು ಗೈಸ್. ಸೊ ಈಗ ಚಾಲೆಂಜ್ನ ಕಂಪ್ಲೀಟ್ ಮಾಡೋವಂಥ ಟೈಮು ಈಗ ಆ್ಯಕ್ಚುಲಿ ಟೈಮು ಎಷ್ಟು 7:15. 4 ಗಂಟೆಲಿ ಮತ್ತೆ ಬಜಾರ್ಗೆ ಹೋಗಿ ಮತ್ತೆ ಕಿಟ್ಕ್ಯಾಟ್ ತೊಗೊಂಡು ಏನು ಚಾಲೆಂಜ್ ಇತ್ತು ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಗೈಸ್. ಟೈಮ್ ಆಯಿತು, ಇರ್ಲಾರ್ದು ಬಿಟ್ಕೊಂಡಂಗೆ ಆಯಿತು. ಅದಕ್ಕೆ ಈಗ ಕಿಟ್ಕ್ಯಾಟ್ ಕೊಡ್ಸೋಕ್ಕೆ ಅಂತ ಬಜಾರ್ ಕಡೆಗೆ ಹೋಗ್ತಾ ಇದ್ದೀನಿ. ಬಟಲ್ ಕಿಟ್ಕ್ಯಾಟೇ ತೋರಿಸಿದ್ ನಾನು. ಯಾವ್ದು ನೀನು ಸೆಲೆಕ್ಟ್ ಮಾಡೋದಿಲ್ಲ, ನಾನು ನಂಗೆಲ್ಲ ತಗಪ್ಪ. ಯಾವುದು ಎಷ್ಟು ರೂಪಾಯಿ ಫಸ್ಟ್ ನೋಡು. $220. ಯಾವ್ದು ತಗೋ ನೋಡು. ಹಾಂ, ಗೈಸ್
205 ಎಷ್ಟು ಗೊತ್ತಾ? 205 ರೂಪಾಯಿ. ಅಂದರೆ 200 ವ್ಯೂಸ್ಗೆ 205 ರೂಪಾಯಿ ಖರ್ಚು ಮಾಡ್ದಂಗೆ ಆಯ್ತು. ಇನ್ನು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. 220 ವ್ಯೂಸ್ ಆಗಿರೋದು. 220 ವ್ಯೂಸ್ ಅಷ್ಟೇ ಆಗಿರೋದು. 205 ರೂಪಾಯಿ ಖರ್ಚಾಗಿರೋದು ಈಗ. ಇನ್ನೂ ಅರ್ನಿಂಗ್ಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಆಯಿತು ಗೈಸ್, ಫೈನಲಿ ಚಾಲೆಂಜ್ ಕಂಪ್ಲೀಟೆಡ್. ನೆಕ್ಸ್ಟ್ ಚಾಲೆಂಜ್ ಯಾವ್ದು ಮಾಡೋಣ? ನೆಕ್ಸ್ಟ್ ಚಾಲೆಂಜು ಹಾಂ, ಏಕೆ? ಇದೇನೋ ಪಾಸಿಬಲ್ ಆಯಿತು. ಇನ್ನೂ ಒಂದು ಚಾಲೆಂಜು ಹಾಂ ಕೊಡಲ್ಲ ಅಂತಿದ್ದೆ. ಹಾಂ ಬಟ್ ಏನ್ ಚಾಲೆಂಜು ಅಂತ ಅಂದ್ರೆ, ಹಾಂ ಇದೇನಾದ್ರೂ ಇನ್ 3 months ಅಲ್ಲಿ ಹಾಂ 1,000 ಸಬ್ಸ್ಕ್ರೈಬರ್ಸ್ ಆದ್ರೆ ಹಾಂ 5,000 ನಿನ್ಗೇನೆ. ಎಷ್ಟು? ಇನ್ನ 3 ತಿಂಗಳಲ್ಲ? 3 ತಿಂಗಳಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆಗಿ ಅದರ ಒಂದು ವಿಡಿಯೋಗೆ ಏನಾದ್ರೂ ಒಂದಕ್ಕೆ ಏನಾದ್ರು ರೀಚ್ ಆಯ್ತು ಅಂದ್ರೆ 100% 5,000 ನಿನ್ ಕೊಡ್ತೀನಿ. 1K ವ್ಯೂಸ್ ಆದ್ರೆ? ಯಸ್, 1K ವ್ಯೂಸ್. 1,000 ಎಷ್ಟು? 5,000 ಅಲ್ಲ, 1,000 ಸಬ್ಸ್ಕ್ರೈಬರ್ಸ್. 1,000 ಸಬ್ಸ್ಕ್ರೈಬರ್ ಆದ್ರೆ 1,000 ವ್ಯೂವರ್ಸ್ ಆದ್ರೆ ಒಂದ್ ವಿಡಿಯೋಗೆ ಯಾವ್ದಕ್ಕಾದ್ರೂ ಸರಿ ಬಂದ್ರೆ 3 ತಿಂಗಳಲ್ಲಿ ಪಕ್ಕ 5,000 ರೂಪಾಯಿ ನಿನಗೆ ಏನ್ ಬೇಕಾದ್ರೂ ತಗೋ. ಇದೆ ಇನ್ 3 ತಿಂಗಳಲ್ಲಿ ಪಕ್ಕ 1K ಮತ್ತೆ 1K ಸಬ್ಸ್ಕ್ರೈಬರ್ ಆಗೇ ಆಗುತ್ತೆ. 5,000 ರೂಪಾಯಿ ರೆಡಿ ಮಾಡ್ಕೊ. ಅದು ಆದಾಗ ನೋಡ್ಕೊಳ್ಳೋಣ. ಸದ್ಯಕ್ಕೆ ಮನೆಗೆ ನಡಿ KFC ಮಾಡೋಣ. 5,000 ರೆಡಿ ಮಾಡ್ಕೊ. ಸರಿ ಆಯ್ತು, ನಡಿ KFC ಮಾಡೋಣ. ನಡಿ. ಮಾಡಿರೋ ವಿಡಿಯೋದಲ್ಲಿ 200 ಅಥವಾ 250 ವ್ಯೂಸ್ ಬಂದ್ರೆ ಇವಾಗ ತಿಂತಿದ್ದೀರಾ? ಅದಕ್ಕೆ ಸೋತಬಿಟ್ಟವನೆ ಚಾಲೆಂಜ್ ಅಲ್ಲಿ. ಅದಕ್ಕೆ ಚಾಕ್ಲೇಟ್. ಈಟ್ 5 ಸ್ಟಾರ್ ಡೂ ನಥಿಂಗ್ ಅನ್ನಂಗೆ ರೋಡಲ್ಲಿ ಈಗ ತಾನೆ 500 ರೂಪಾಯಿ ಸಿಕ್ತು ಗೈಸ್. 500 ರೂಪಾಯಿ ಸಿಕ್ಕಿ ಪ್ಲಸ್ 220 ರೂಪಾಯಿದು ಚಾಕ್ಲೇಟ್ ಬೇರೆ ಕೊಡ್ಸಿದ್ದೀನಿ ಗೈಸ್. ಸುಮ್ಮನೆ ಕೂತಂಗೆ ಬಂದ್ಬಿಡ್ತು ಗೈಸ್. ನಾವೆಲ್ಲ ಅರ್ಕಂಡು ಮಾಡಿದ್ರು ಹಂಗೆಲ್ಲ ಬರಲ್ಲ ಗೈಸ್. ಎಲ್ಲ ಕಿತ್ಕೊ ಹೋಗುತ್ತೆ ಹೊರತು ಕೈಗಂತ ಬರಲ್ಲ ಗೈಸ್. ಅಯ್ಯೋ, ಅವ್ರು ಹಿಂಗೆ ಹೇಳ್ದಂಗೆ KFC ಕೂಡ ಒಂದು ಬಾಕಿ ಇದೆ. ಸೊ KFC ಮಾಡೋಕ್ಕೆ ಬೆಳಗ್ಗೆನೇ ಹೇಳಿದ್ದೆ. ಸೊ ಅದನ್ನು ಏನಾದ್ರು ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಚಿಕನ್ ಎತ್ ಮಾಡಿದ್ರು. ಸೊ ಅದನ್ನೀಗ KFC ಮಾಡೋಣ ಅಂತ. ಈಗ ಏನಿದು ಮೈದಾ ಪ್ಲಸ್ ಏನಾದರೂ ಒಂದು ಸ್ಪೈಸಸ್ ಏನಾದರೂ, ಮತ್ತು ಎಲ್ಲಿದು ಚಿಕನ್ ಮ್ಯಾರಿನೇಟ್ ಮಾಡಿರೋದು. ಸೊ ನೆಕ್ಸ್ಟು ಕೋಲ್ಡ್ ವಾಟರ್. ಸೊ ನೆಕ್ಸ್ಟ್ 4 ಚಿಕನ್ ಸುಮ್ಮನೆ ಇದ್ರ ಮೇಲೆ ಹಾಕ್ಬಿಟ್ಟು ಹೇಳಿ ಹೆಂಗೆ ಮಾಡೋದು ಅಂತ ದೊಡ್ಡದಾಗಿ. ನೆಕ್ಸ್ಟ್ ಏನೋ ಅಡುಗೆದು ಏನಾದ್ರು ಓಪನ್ ಮಾಡೋಣ ಅಂತ ಬೇರೆ ಬಡ್ಕತ್ತಿದ್ದಲ್ಲ ಯಾವಾಗಲೂ. ಅದ್ರಲ್ಲಿ ಬೇರೆ ಏನೋ ಟ್ರೈಪೋಡ್ ಅಂತ ಅಮ್ಮ ಮಗಳಿಬ್ರು ಬಡ್ಕತ್ತಿದ್ರಲ್ಲ. ಈಗ ಮಾಡಿ KFC ಇಲ್ಲಿ ಕಲಿಸೋದು ಹೆಂಗೆ ಅಂತ ಗೈಸ್. ಈ KFC ತಿಂದಮೇಲೆ ನಾನು ಬದುಕ್ತೀನಿ ಹೇಳ್ಬೇಕು ಗೊತ್ತಿಲ್ಲ, ನೋಡೋಣ. ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಮೊದಲನೇ ಟೈಮ್ ಚೆನ್ನಾಗೇ ಇತ್ತು. ಬಟ್ ಗೈಸ್ ನೀವು ಒಂದ್ಸಲ ಟ್ರೈ ಮಾಡಿ ಗೈಸ್. ಏನು ಮಾಡ್ತೀವಿ ನೋಡ್ತಾರೆ ಹೆಂಗೆ ಮಾಡೋದು ಅಂತ. ಹಿಂಗೆ ಎತ್ಕೋಬೇಕು ಗೈಸ್, ಹಿಂಗೆ ಎತ್ಕೋಬೇಕು, ಹಿಂಗೆ ಒಳಗೆ ನೆಡಬೇಕು, ಮತ್ತೆ ಹಿಂಗೆ ಹೋಗ್ಬೇಕು, ಮತ್ತೆ ಹಿಂಗೆಲ್ಲ ಒಳಗಡೆಲ್ಲ ಹಾಕೋದು ಗೈಸ್. ಹಿಂಗೆ ಒದರ್ಬೇಕು ಗೈಸ್. ಮತ್ತೆ ಇನ್ನೊಂದು ಬೇಕಾದ್ರೆ ಹಾಕಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕಿ ಮತ್ತೆ ಸಲ್ವಾ ಅದನ್ನೆಲ್ಲ ಹಾಕೋ. ಫೈನಲಿ ಡನ್ ಗೈಸ್. KFC ಚಿಕನ್. ನನ್ನ ಕೆಲಸದ್ದು ಅರ್ನಿಂಗ್ಸ್ ಆಗಿರ್ಬೋದು, ನನ್ನ ಟೈಮಿಂಗ್ಸ್ ಆಗಿರ್ಬೋದು ಎಲ್ಲಿ ರಿವೀಲ್ ಮಾಡಿಲ್ಲ ಗೈಸ್. ಇವತ್ತೇ ಫಸ್ಟ್ ರಿವೀಲ್ ಮಾಡ್ತಾ ಇದ್ದೀನಿ ಫ್ಯಾಮಿಲಿ ಮುಂದೆ. ಅವ್ರ ರಿಯಾಕ್ಷನ್ ನೋಡೋಣ. ಹಾಗೆ ನಾನು ಕ್ವಶನ್ಸ್ ಕೇಳ್ತೀನಿ, ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ನೋಡೋಣ ಗೈಸ್. ಸೊ ನಾನು ಝೊಮ್ಯಾಟೋದಲ್ಲಿ ಎಲ್ಲರೂ ಕೇಳ್ತಿರೋದು, ಇಲ್ಲಿ ನೋಡಿ, ಇಲ್ಲಿ ಝೊಮ್ಯಾಟೋದಲ್ಲಿ ನಾನು ವಾರಕ್ಕೆ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಹೇಳಿಯಪ್ಪ ಅಂದಾಜು. 3,000. ಹಾಂ, ನಿಂದು? 1,000. 1,000 ಗೈಸ್. 3,000 ಅಂತ ಅಪ್ಪ ಹೇಳ್ತೈತೆ. ನನ್ನ ತಂಗಿ ಎಷ್ಟು ಹೇಳಿದೇನು 5,000 ಅಂತ ಹೇಳ್ತಾಳೆ. ನಾವು ಅಮ್ಮ 1,000 ಅಂತ ಹೇಳ್ತಾರೆ. ಬಟ್ ಗೈಸ್ ರಿಸಲ್ಟ್ ಏನು ಅಂದರೆ, ಓಪನ್ ಮಾಡು ಗೈಸ್. ಇದು ನೋಡ್ರೆ ಪಕ್ಕ ಬೆರಗಾಗೋಯ್ತಾರೆ. ಇಷ್ಟೊಂದೆಲ್ಲ ದುಡ್ಡು ಏನು ಮಾಡ್ತಿದ್ಯಾ ಅಂತನೂ ಕೇಳ್ತಾರೆ. ಬಟ್ ಯಾವುದೊಂದು ವೇಸ್ಟ್ ಅಂತ ಖರ್ಚು ಮಾಡ್ತಿಲ್ಲ. ಬಟ್ ರಿವೀಲ್ ಮಾಡ್ತೀನಿ ನೋಡಿ ಗೈಸ್. ಇವ್ರ ರಿಯಾಕ್ಷನ್ ಹಂಗೆ ನೋಡ್ಕೊಳ್ಳಿ. ಕೊಡೀಲಿ
ಗೈಸ್ ಆನ್ಸರು ನೋಡಿ ಗೈಸ್ ಇಲ್ಲಿ ಗೊತ್ತಾಯ್ತಾ ಗೈಸ್ ಆನ್ಸರ್ ನೋಡಿಯಪ್ಪ ಎಷ್ಟು ಅಂತ 11,168 ರೂಪಾಯಿ 22 ಪೈಸೆ. 11,168 ರೂಪಾಯಿ. 11,168 ರೂಪಾಯಿ. ಇಷ್ಟು ಗೈಸ್ ನಾ ಅರ್ನಿಂಗ್ಸ್ ಮಾಡೋದು ವಾರದಲ್ಲಿ. ಇದು ಮನೆ ಫಸ್ಟ್ ಟೈಮ್ ರಿವೀಲ್ ಮಾಡ್ತಾ ಇರೋದು. ವಾರಕ್ಕೆ ಅರ್ಕಂಡ್ ಕೆಲಸ ಮಾಡಿದ್ರೆ ಇಷ್ಟ ಆಗುತ್ತೆ ಗೈಸ್. ಆ ದುಡ್ಡು ಏನು ಮಾಡ್ತೀನೋ ಬಿಡ್ತೀನೋ ಅದು ಯಾಕೆ. ಈಗ ಇನ್ನೊಂದು ಕ್ವಶನ್ ಕೇಳೋಣ ಗೈಸ್. ಈಗ ಇನ್ನೊಂದು ಕ್ವಶನ್ ಕೇಳೋಣ. ನಾನು ದಿನದಲ್ಲಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕೆಲಸ ಮಾಡ್ಬೋದು ಹೇಳಿಯಪ್ಪ. 9 ಗಂಟೆ. ಎಷ್ಟು ಗಂಟೆ ಎಷ್ಟು ಗಂಟೆ? ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 9 ಗಂಟೆ. ನಿಂದು ಕಾಲೇಜ್ ಇದ್ರೆ ಕಾಲೇಜ್ ಬೇಡ, ನಾರ್ಮಲ್ ಡೇಸಲ್ಲಿ ಹೇಳು. ಒಂದು 10 ಗಂಟೆಯಿಂದ ಸಂಜೆ ಒಂದು 7 ಗಂಟೆವರೆಗೂ ಮಾಡ್ತೀಯ. ಜೋರಾಗಿ ಹೇಳು ಸ್ವಲ್ಪ. ಸಂಜೆ ಬೆಳಗ್ಗೆ ಒಂದು 10 ಗಂಟೆಯಿಂದ ಸಂಜೆ ಒಂದು 7 ಗಂಟೆವರೆಗೂ ಮಾಡ್ತೀಯ. ಹೇಳಿ ನೀವು. 11 ಗಂಟೆಯಿಂದ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 11-12 ಗಂಟೆ ಆಗುತ್ತೆ. ಗೈಸ್ ಆನ್ಸರ್ ಏನು ಅಂದ್ರೆ ಬೆಳಿಗ್ಗೆ 9 ಗಂಟೆ 10 ಗಂಟೆಗೆ ಹೋದ್ರೆ ನೈಟ್ ಬರೋದು 12 ಗಂಟೆ 1 ಗಂಟೆ ಗೈಸ್. ಕಂಟಿನ್ಯೂಸ್ ಆಗಿ ಬೈ ಹೊಡಿತಿರ್ತೀನಿ ಗೈಸ್. ನೈಟ್ 1 ಗಂಟೆವರೆಗೂ ಮಾಡ್ತಾ ಇರ್ತೀನಿ ಗೈಸ್. ಇಲ್ಲಿ ನಾವಿಬ್ರು ಹೇಳಿ ನಾರ್ಮಲ್ ಆಗಿ ಹೇಳ್ತೀವಿ. ಇವ್ರು ಹೇಳಿದ್ ಮಾತ್ರ ಫುಲ್ ಕಾನ್ಫಿಡೆನ್ಸ್ ಕರೆಕ್ಟ್ ಆಗಿ ಹೇಳಿದ್ರು. ಸೊ ಇದು ಗೈಸ್ ಆಕ್ಚುಲಿ ಝೊಮ್ಯಾಟೊ ರ್ಯಾಪಿಡೋ ಗೈಸ್ ಮಾಡೋದು ಇದೇ. ನಾನು ಡೈಲಿ ಮಾಡ್ತೀನಿ ಅಂತಲ್ಲ ಗೈಸ್. ಇದು ವಾರದಲ್ಲಿ ಫ್ರೀ ಇರೋ ಟೈಮ್ ರಜೆ ಟೈಮ್ ಮಾಡ್ತೀನಿ ಗೈಸ್. ನಾನು ಓದ್ತಾ ಇದ್ದೀನಿ ಗೈಸ್. ನಾನು ಇದನ್ನ ಮಾಡ್ತಿದ್ದೀನಿ ಸುಮಾರು ಜನ ಅನ್ಕೊಬಿಟ್ಟಿದ್ದಾರೆ. ಅಂದ್ರೆ ನಾನು ಬರೀ ಇದೇ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀನಿ ಅನ್ಕೊಬಿಟ್ಟಿದ್ದಾರೆ. ಬಟ್ ಅದಲ್ಲ ಸರ್, ಅದೆಲ್ಲ ಆಕ್ಚುಲಿ ಗೈಸ್. ಆಕ್ಚುಲಿ ನಾನು ಓದ್ತಾ ಇರೋದು ಸೆಕೆಂಡ್ ಇಯರ್ MSc ಗೈಸ್. ಅಷ್ಟೇ ಗೈಸ್. ಏನ್ ಹೇಳ್ತೀರಾ ಅದಕ್ಕೆಪ್ಪ? ಇವನು ಮಲಗದೆ ಇಲ್ಲ. ಹಾ ಓಕೆ. ಓಕೆ 12 ಗಂಟೆವರೆಗೂ ಕೆಲಸ ಮಾಡಿ ಎಡಿಟ್ಗೆ ಬೆಳಗಿನ ಜಾವ 3:30 9 ಓಕೆ ಮಾಡಿದ್ದೀನಿ. ನಿಜ ಮಾಡ್ತೀಯ. ಎಡಿಟ್ 3-4 ಗಂಟೆ. ಅದು ಬೇಡ ರಿಯಾ. ಅದಕ್ಕೆ ಏನ್ ಹೇಳ್ತೀಯಾ? ಓಕೆನಾ? ಒಳ್ಳೇದಾಗ್ಲಿ, ಸಕ್ಸಸ್ ಆಗಲಿ. ಸಕ್ಸಸ್ ನಂಗೆ ಐಫೋನ್ ತಗೊಳ್ಳೋ ಮಟ್ಟಿಗೆ ದುಡ್ಡು ದುಡಿದಿದ್ದೀರಾ? ನಂದು ಒಂದು ಯಾಕೆ ಹಾ ಹೇಳಿ. ನಮಗೂ ಒಂದೊಂದ್ಸರಿ ಬೇಜಾರು ಆಗುತ್ತೆ, ಬಿಟ್ಬಿಟ್ಟು ಒಬ್ಬೊಬ್ರನ್ನ ಇರ್ಬೇಕಲ್ಲ ಅಂತ. ಅದು ಈಗ ನೋಡಕ್ಕೇನು ಹೇಳೋದೆಲ್ಲ ಹೇಳ್ಬೋದು ನಾವು, ಆದ್ರೆ ಆ ಕಷ್ಟ ಅನ್ಭವಿಸೋದು ಮಾತ್ರ ಗೊತ್ತಿರುತ್ತೆ. ಆ ಥರ ಬೇಡ ಅಂತ ನನ್ನ ಆಸೆ ಇದ್ದಿದ್ದು, ಜೊತೆ ನಮ್ಮ ಜೊತೆನೇ ಇರಬೇಕು ಅಂತ. ಈಗ ವಾರದಲ್ಲಿ ಅಟ್ಲೀಸ್ಟ್ ತಿಂಗಳಲ್ಲಿ ಒಂದ್ಸರಿ ಬರ್ತಾ ಇದ್ದಿದ್ದು, ಇನ್ಮೇಲೆ ವಾರದಲ್ಲಿ 2 ಸರಿ ಬರ್ಬೋದೇನೋ. ಕಂಟೆಂಟ್ಗೋಸ್ಕರ ಬದನೆಕಾಯಿ ಕಂಟೆಂಟ್ಗೋಸ್ಕರ ಏನು ಬರೋದಿಲ್ಲ. ಕೊಡಿ ಒಂಚೂರು. ಅಷ್ಟೇ ಗೈಸ್. ಇದು ನಮ್ಮ ಮನೆಯವ್ರ ರಿಯಾಕ್ಷನ್ ಗೈಸ್. ಇದ್ರಲ್ಲೂ ನಾನು ಯಾರಿಗೆ ಎಷ್ಟು ಮಾಡ್ತೀನಿ ಅಂತ ಹೇಳಿಲ್ಲ, ಬಟ್ ಇಷ್ಟೇ ಆಗುತ್ತೆ ಅಂತ ಹೇಳ್ತಿಲ್ಲ ಗೈಸ್. ಒಂದೊಂದು ವಾರದಲ್ಲಿ 3,000 ಆಗ್ಬೋದು, 4,000 ಆಗ್ಬೋದು, 5,000 ಆಗ್ಬೋದು. ಬಟ್ ನಾನು ಕರೆಕ್ಟಾಗಿ 1 ವಾರ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಗೈಸ್ 10,000 ಫಿಕ್ಸು ಗೈಸ್. ಅಷ್ಟೇ ಗೈಸ್. ಹಿಂಗಿಲ್ಲ, ನೀವು ಹೋಗೋಳು ಹೊರಡೆ. ನಾನು 5 ವರ್ಷ ಹೊರಡೆ ಹೋಗ್ತೀನಿ. ಲಾಸ್ಟ್ ನನಗೆ ಅವನೇ ಆಗೋದು. ಹೋಗು. Here I come. ನನಗೆ ಅವನೇ ಆಗೋದು. ಹೋಗು. ನೋಡಿ 3, 2, 1. ಗೈಸ್ ಎಲ್ಲರೂ ವೆಯ್ಟ್ ಮಾಡ್ತಿದ್ದ ಸಮಯ ಬಂದೇ ಬಿಟ್ಟಿದೆ. ಅದು ಇವತ್ತು ನನ್ನ ತಂಗಿಗೆ ಕಣ್ಣು ಮುಚ್ಕೊಂಡು ಮೇಕಪ್ ಮಾಡ್ತಾ ಇದ್ದೀನಿ ಗೈಸ್. ಮೇಕಪ್ ಬಗ್ಗೆ ಮೊದಲೇ ಲಾಗ್ ಹೇಳಿರಂಗೆ ನನಗೆ ಮೇಕಪ್ ಬಗ್ಗೆ ನಾಲೆಡ್ಜ್ ಇಲ್ಲ ಗೈಸ್. ಹೇಳ್ದಂಗೆ ಕಣ್ಣು ಮುಚ್ಕೊತೀನಿ ಗೈಸ್. ನಾ ಅಪ್ಪಣೆ ಸುಳ್ಳು ಮಾಡಲ್ಲ ಗೈಸ್. ಇದು ಗೈಸ್ ಕಣ್ಣು ಮುಚ್ಕೊಂಡಿದ್ದೀನಿ ಗೈಸ್. ಒಂಚೂರು ಕಾಣಿಸ್ತಿಲ್ಲ ಪಕ್ಕ. ಕ್ಯಾಮ್ರಾ ಮೇಲೆ ಕರೆಕ್ಟಾಗಿ ಮಾತಾಡ್ತೀನಿ ತಾನೆ? ಕ್ಯಾಮ್ರಾ ಮೇಲೆ ಕರೆಕ್ಟಾಗಿ ಮಾತಾಡ್ತೀನಿ ತಾನೆ? ಈಗ ಇದೇನೋ ಇದು ಮಾಯ್ಶ್ಚರೈಸರ್ ಅನ್ಸುತ್ತೆ. ಇದು ಅಕ್ಕನದು ಅಪ್ಪ ನಂಗಂತೈತಾ? ಬಪ್ಪ ಇಲ್ಲಿ ಎಲ್ಲೇ ಮುಖ ನೀಟಾಗಿ ಹಾಕೋ. ಎಲ್ಲೇ ಹಿರೇ ಸಾಕ್ಬಿಡು. ಇರೋ ನನ್ನ ಮಾಯ್ಶ್ಚರೈಸರ್ ಎಲ್ಲೇ ಇರೋ ಅಂತ ಬಿಡು.
ಸರಿಯಾಗಲ್ಲ ಹಾಕ ಹಾಂ ಕೈ ಈ ಕಡೆ ಹೋಗ್ಬಿಡಿ. ಇಲ್ಲಿ ಬರ್ರಿ ಕಣ್ಗೆಲ್ಲ ಹಾಕ್ಬೇಡ ಉರಿ. ಏ ಸುಮ್ಮನಿರು, ನನ್ಗಿಂತ ಗೊತ್ತಾಗ ನಿನಗೆ. ಯಾಕಂದ್ರೆ ಅವ್ನು ಇಬ್ರು ನೋಡು ಏನಿದು? ಅಲ್ಲ ಅಲ್ಲ ಅಯ್ಯೋ ಇರೋ. ಹಾಂ ಮುಗಿತು ನೆಕ್ಸ್ಟು ಆಗಿದೆ ನೋಡಿ. ಕಟ್ಟಾಗುತ್ತಾ ಇದು ಕ್ಯಾಪು ಇದೆ ಕ್ಯಾಪ್. ನೆಕ್ಸ್ಟ್ ಗೈಸ್ ಈಗ ಇದು ಹಾಕೋಸ್ತಾರೆ ಸಾಕಿದ್ದೀನಿ. ಗೊತ್ತಿಲ್ಲ. ಏಯ್ ನನ್ನ ಮಗಳಿಗೆ ಏಯ್ ಇನ್ಸೋ ಹುಷಾರಾಗ ಕಾಣಿಸಂಗಿದ್ರೆ ನಾನೇ ಎರಡು ಹಾ ನಾ ಅಪ್ಪನೇ ಕಾಣಿಸ್ತಿಲ್ಲ. ನಿಧಾನಕ್ಕ ಸಣ್ಣಕ್ಕ ಹೊಸಲ್ಲಿ ಮೊಬೈಲ್ ಕಳಿಸ್ಬಿಟ್ರೆ ನಮ್ಮ ಮಕ್ಳಿಗೆ ನಿಧಾನಕ್ಕೆ ಹಾಕೋ. ಏನೇ ಸರಿನೇ ನೋಡ್ಕ ನಗಾಡೋ. ಅಯ್ಯಯ್ಯ ಅದು ಲಾಗ್ ಅಲ್ವಾ, ಸ್ವಲ್ಪ ಪ್ರೆಸ್ಟೀಜ್ ಪ್ರಶ್ನೆ ಅದು. ಅಷ್ಟ ಸಾಕು ಬಾ, ನಮ್ಮ ಒಂದೇ ಸೀನ್ ಸಾಕು. ಅದು ಹಾಕ್ತೀನಿ ಈಗ. ಏಯ್ ನೀವು ಮಕ್ಳು ಏನ್ ಮಾಡ್ಕೊಂಡ ಗೈಸ್ ಇದು 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 ಕರೆಕ್ಟಾಗಿ ಇಟ್ಕೊತಿದ್ದೀನಾ? ನೆಕ್ಸ್ಟು ಇದು ಹಿಂಗೆ ಬರ್ತೀನಿ ಸರ್. ಏ ಸುಮ್ಮನೆ ಹೋಲಿ. ಹಾಂ ಇದು ಸಿಕ್ಕಿಲ್ಲ ಇದಲ್ಲ. ಹಾಂ ಇದು 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 ಬಟ್ ಇದು ದಪ್ಪ ಗಾಜಿನ ಥರ ಇರೋದಕ್ಕೆ ನಾನು ಏನು ಅನ್ಕೊಂಡಿದ್ದೀನಿ ಅಂದರೆ ಫೌಂಡೇಶನ್ ಅಂತ ಅನ್ಕೊಂಡಿದ್ದೀನಿ ಗೈಸ್. ಆಯ್ತು ಅದು ಕಥಾ ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ. ಈಸಿ ಅನ್ಕೊಂಡ್ಬಿಟ್ಟಿದೆ ಟಿ ವಿಲಿ ನೋಡ್ತಿರಕ್ಕಾದ್ರೆಲ್ಲ. ಕೈಗೆ ಬಂತಾ? ಗೈಸ್ ಕಟ್ಟ ಹಾಕಿಸ್ತಾರ ಗೈಸ್. ನಂಗೆ ಯಾಕೋ ಸ್ಯಾಟಿಸ್ಫೈ ಆಯ್ತಿಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಜಾಸ್ತಿ ಆಗಿದೆ. ಕೈಗೆ ಬಂತಾ? ಬಾರೇ ಬಾ. ಕೈಗೆ ಬಂತಾ? ಏನಿಲ್ಲ, ಯಾವ್ದೋ ಒಂದು ಫಿಲಿಮ್ ಇದೆ, ಲಕ್ಷ್ಮಿ ಮತ್ತೆ ಅನಂತ್ ನಾಗ್ ಅವ್ರು ಮಾಡಿರೋದು. ಬಾರೇ ಬಾ. ಹಾಲು ತಂದಿದ್ಯಾ? ತಗೋಬಾ. ಮೋಸ್ಟ್ಲಿ ಅದೇ ತರ ಆಗ್ಬಹುದು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ನೋಡಿ ನಿಜ ಹಂಗೆ ಕಾಣ್ತೈತೆ. ಏ ಇರೋ ಎಲ್ಲಿ ನನ್ನ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಒಂದು ರೇಂಜಿಗೆ ಬರ್ತಾ ಇತ್ತು ಈಗ. ನೀವು ಅದು ಹೇಳ್ಬೇಡಿ, ಇರಿ ಅವನಿಗೆ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಡ್ತಾನೆ. ಉಮ್ಮನೋ ಅನ್ಬೇಕು. ಏಯ್ ಉಮ್ಮನೆ ನೀನೇ ಮಾಡ್ಕೊತಿದ್ಯಾ? ನನಗೆ ಅದು ನಾನೇ ಅನ್ಕೋತಿರೋ ಥರ. ಉಮ್ಮನೆ ಹೊಡಿಬಾರ್ದು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಏಯ್ ಹಾಂ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಏಯ್ ಸುಮ್ಮನಿರು, ಗೊತ್ತಾಗಲ್ಲ ನನಗೆ. ಫ್ರೆಂಚ್ ಫ್ರೈಸ್ ಎಫೆಕ್ಟ್ ಈ ಕರೆಕ್ಟಾಗಿ ಬಂದಿರುತ್ತೆ ಪಕ್ಕ. ಇಷ್ಟೊತ್ತವರೆಗೂ ಉಜ್ಜಿದ್ದೀನಿ ಅಂದರೆ ಪಕ್ಕ ಬಂದಿರುತ್ತೆ ಗೈಸ್. ಯಾವ್ದು ರೀಲ್ಸಲ್ಲಿ ನೋಡ್ತಿದ್ದು ನೆನಪಿದ್ದು ನನಗಿದು. ಗೈಸ್ ಪಕ್ಕ ಇದೇ ಕಲರ್ ನಾವು ಕಲಿಬೇಕಾರೆ ಚೆನ್ನಾಗಿ ಕಾಣುತ್ತೆ ಕೊನೆಯಲ್ಲಿ. शाबाश बेटा, बहुत बढ़िया मुन्ना. ತೋರಿಸ್ತೀನಿ ಇಲ್ಲಿ. ಇವಳೆ ಕೈ ಕೊಟ್ಲು ಗೈಸ್, ಎಲ್ಲಿ ಬೇರೆ ಎತ್ಕೊಬಿಡ್ದೆ. ಎಲ್ಲಿ ಮುಖ ಇವಳೆ ಮುಖ ಕೊಟ್ಟದೆ ಪಕ್ಕ. ಇದು ಬ್ಲಶ್ ಆಗ್ತಿದ್ಯಾ? ಚೆನ್ನಾಗಿದೆ ಪಕ್ಕ ಇಲ್ಲಿ ಸರಿ ಲಿಪ್ಟಿಕ್ ಅಲ್ಲ ಲಿಪ್ಸ್ಟಿಕ್.
ಸೊಂಟ ಬಂದಿದೆ ಗೈಸ್. ಅಬ್ಬಾ ಅಬ್ಬಾ ಕಟ್ಟ ಬರ್ತೀಯಲ್ಲ ಮಾತಾಡೆ ಸೈಲೆಂಟ್ ಆಗಿ. ಸೂಪರ್ ಫ್ಯಾಂಟಾಸ್ಟಿಕ್. ಎಸ್ 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 ಹಂಗೆ ಬರ್ಬೇಕು ದಾರಿಗೆ. ಹೇಳಿದ್ದೀನಲ್ಲ 1,000 ಸಬ್ಸ್ಕ್ರೈಬ್ ಆಗಬೇಕು, 1,000K ವ್ಯೂ ಆಗಬೇಕು ಒಂದು ವೀಡಿಯೋಗೆ, ಯಾವುದಾದ್ರೂ ಒಂದಕ್ಕೆ. ಅದೇನೋ ಆಯಿತು ಅಂದರೆ 3 ತಿಂಗಳಲ್ಲಿ ಪಕ್ಕ ಇಡೋದು 5,000 ಗೈಸ್. ಇಲ್ಲ 5,000 ಏನಾದರೂ ಅವ್ಳಿಗೇನು ಐಟಮ್ ಬೇಕು ಅಂದರೆ ಐಟಮ್ ಕೊಡ್ತೀನಿ ಗೈಸ್. ಕಾಟಾಗಿ ಬಂತು ಗೈಸ್ ಪಕ್ಕ. ಇನ್ನೊಂದ್ಸಲ ಬೇಕಾದರೆ ಕೈಯಲ್ಲಿ ಎಲ್ಲೇ ಹಿಂಗೆ ದೃಷ್ಟಿ ತೆಗೆದ್ಬಿಡ. ಇವ್ನ್ಯಾವನ ಸೆಡೆ ನನ್ ಮಗ. ನೀನ್ ಯಾಕೆ ಕ್ಯಾಮ್ರಾ ಅಲ್ಲೇ ಪಕ್ಕದಲ್ಲಿ ಮಾಡ್ತಾ ಇದ್ದೆ ಗೋಡೆಗೆ? ಹೌದಾ? ಹೇಳ್ಕೊಂಡು ಹಂಗೆ ಬೇಕು ಗೈಸ್. ಇದು ಇಟ್ಕೋದಿನ ಚಲೋ ಬಿಡ ಕಷ್ಟ ಮೇಲೆ ಇಲ್ಲಿ ಸಾಕ್ಬಿಡು. ಕರೆಕ್ಟ್ ಹಾಕಿದೀನಿ ಗೈಸ್. ಇಲ್ಲೇ ಎಲ್ಲೇ ಗೈಸ್ ನಿಜವಾಗ್ಲೂ ಇದು ಫಸ್ಟ್ ಟೈಮ್ ನಾನು ಥರ ಟ್ರೈ ಮಾಡ್ತಾ ಇರೋದು ಗೈಸ್. ಪ್ಲೀಸ್ ಒಂದು ಲೈಕ್ ಕೊಡಿ ಗೈಸ್, ಇಲ್ಲ ಒಂದು ಕಮೆಂಟ್ ಆಗಿ ಗೈಸ್. ನೆಕ್ಸ್ಟು ಯಾರಿಗೆ ಮಾಡಬೇಕು ಅಂತ ಆಗಿ ಗೈಸ್, ಇಲ್ಲ ನಿನಗೆ ಮಾಡ್ಬೇಕು ಅನ್ನೋ ಹೆಸರಾಗಿ ಗೈಸ್ ಬಂದವ್ರು ಮಾಡ್ಕೊಡ್ತೀನಿ ಗೈಸ್. ಅಲ್ಲ ಗೋಡೆ ಮಾತಾಡ್ತೀನಿ. ಹೇಳ್ಬೇಕು ತಾನೇ, ಇಲ್ಲ ಇರೋದು ಗೈಸ್. ಈಗ ಹೇಳ್ತೀನಿ ಕೇಳಿ. ನೆಕ್ಸ್ಟು ಯಾರಿಗೆ ನಮ್ಮ ಮನೇಲಿ ಕರೆಕ್ಟಾಗಿ ಮಾಡ್ತಿದ್ದೀನಿ ಯಾರಿಗೆ ಮೇಕಪ್ ಮಾಡಬೇಕು ಅಂತ ಕಮೆಂಟ್ ಹಾಕಿ ಗೈಸ್. ಗೈಸ್ ಇಲ್ಲಿ ನೋಡೋದೇ 200 ಜನ ಗೊತ್ತು ಗೈಸ್. ಅದರಲ್ಲಿ ಒಂದು 2-3 ಜನ ಆದ್ರು ಗೈಸ್ ನಾನು ಮಾಡ್ತೀನಿ ಗೈಸ್, ಬೇಜಾರಿಲ್ಲ ಗೈಸ್. ಎಲ್ಲೇ ಕೊಡೆ ಕೈಗೆ, ಎಲ್ಲೇ ಕೊಡೆ, ಎಲ್ಲೇ ಬ್ಲಷು ಸರಿನಾ? ಸ್ವಲ್ಪ ಅದೇ ನಿನ್ ಕಡೆ ಏನು ಹೇಳ್ಬೇಡಂಗೆ ಸುಮ್ಮನೆ ಆಯ್ತು. ಪುಟ್ಟು ಗೋಸಿ ಆಯ್ತು. ಅದು ಅಲ್ಲಿ ಟಚ್ ಆಗಿ ಅಂತ ಇಲ್ಲಿ ಮಾತಾಡು, ಗೋಡೆ ಯಾಕೆ ಮಾತಾಡ್ತೀಯ? ನನಗೇನ ಗೊತ್ತು, ಹೇಳೋ ಅಲ್ಲಿ ಏನು ನನಗೆ ಗೊತ್ತಾಯ್ತಿದ್ದು. ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ, ಅಂದದ ಚಂದದ ಗೊಂಬೆ ನೋಡು. ಅದ್ಯಾಕೆ ಹಿಂಗ ಆ ಕಡೆ ಹೋಗಿ ಮಾತಾಡ್ತೀಯ? ಫೇಸ್ ಎಲ್ಲ ಐತೆ ನೋಡ್ತೀನಿ. ಕಡೆ ಬೈತಾ ಏನು ಗೊತ್ತಿಲ್ಲ. ಅಕಸ್ಮಾತ್ ನಾನು ಚೆನ್ನಾಗಿ ಮಾಡಿದರೆ ಎಷ್ಟು 10ಗೆ ಎಷ್ಟು ಅಂದರೆ 10ಗೆ ಎಷ್ಟು ಏನದು ಅದೇ ಲೈಕ್ ಮಾರ್ಕ್ಸ್ 10ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರ ಅಂತ ಹೇಳಿ ಗೈಸ್. ಸರಿನಾ ಗೈಸ್? ನೋಡಿ ಗೈಸ್, ಸರಿ ಗೈಸ್, ನಂಗೆ ಗೊತ್ತಿಲ್ಲ ಹೆಂಗೆ ಮಾಡಿದ್ದೀನಿ ಅಂತ. ಚೆನ್ನಾಗೇ ಮಾಡಿದ್ದೀನಲ್ಲ. ಏನಿದು ಚೋಟಾ ಭೀಮ ಚುಡುಕಿ? ನೋಡಿ ಗೈಸ್, ಇಲ್ಲಿ ಚೆನ್ನಾಗಿ ಮಾಡಿದ್ದೀನಲ್ಲ ಇಲ್ಲಿ. ಚಟ್ಕಿ 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 ಚೆನ್ನಾಗೇ ಮಾಡಿದ್ದೀನಲ್ಲ. ಚೋಟ ಚುಡುಕಿ ನೋಡಿ ನೋಡಿ ಚಿಕ್ಕ ವಯಸ್ಸಿಂದ ಅಭ್ಯಾಸ ಅದನ್ನೇ ಮಾಡಿದ್ದೀನಿ. ಯಾರೋ ಹೊಡ್ದಿ ಕರೆಕ್ಟಾಗಿ ಗೈಸ್ ನೋಡಿ ಗೈಸ್ ಹೆಂಗಿದೆ. ಯಾರೋ ಹೊಡ್ದಿರೋ ತರನೇ ಐತೆ ಇದು. ಇಲ್ಲೊಂದು ಬ್ಲಷು, ಇಲ್ಲೊಂದು ಅಲ್ಲಿ ಹೆಂಗ್ ಬಿತ್ತು ಬ್ಲಷ್? ಇದು ಯಾರೋ ಹೊಡ್ದಿರೋ ತರ ಐತೆ ಗೈಸ್. ಕರೆಕ್ಟ್ ನೋಡಿ ಗೈಸ್, ಚೆನ್ನಾಗಿಲ್ವಾ ಗೈಸ್? ಇದು ರೇಟಿಂಗ್ ಕೊಡಿ ಗೈಸ್. ಇದಕ್ಕೆ 10ಗೆ ಎಷ್ಟು ಅಂತ ಹೇಳಿ ಗೈಸ್. ನಾನ್ ಜೋಕರ್ ತರ ಕಾಣ್ತೇನೆ ನೋಡಿ ಗೈಸ್. ಇಲ್ಲಿ ಚೋಟಾ ಭೀಮಲ್ಲಿ ಬರೋದು ನಾನು ಏನು ಗೈಸ್, ಚೋಟಾ ಭೀಮ ಗೈಸ್. ಇವಳು ಬಂದ್ಬಿಟ್ಟು ಚುಡ್ಕಿ ಗೈಸ್, ಇವರು ಲಡ್ಡು ಮಾಡೋ ಆಂಟಿ ಗೈಸ್, ಟುಂಟುನ್ ಆಂಟಿ ಗೈಸ್. ಲಡ್ಡು ಮಾಡ್ತಾರಲ್ಲ, ಚೋಟಾ ಭೀಮ್ಗೆ ಶಕ್ತಿ ಕೊಡೋದು. ಎಸ್ ಗೈಸ್, ಇದಾಗಿ ಚೋಟಾ ಭೀಮರೇ ನಾನು ಚುಡ್ಕಿ ಅಂದ್ರೆ ಅದು ತಪ್ಪು. ಏನಾಗಲ್ಲ, ಫ್ರೆಂಡ್ಸ್ ಅವರು. ಇಂದುಮತಿ ಅವಳ ಲವರು, ನಿಂಗೆ ಗೊತ್ತಿಲ್ಲ. ಇಂದುಮತಿ ಎಲ್ಲ ಅವಳೆ ಬಿಡು ಈಗ ಸದ್ಯಕ್ಕೆ. ಗೈಸ್ ಚೆನ್ನಾಗಿದ್ರೆ ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಸೊ ಗೈಸ್, ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಗೈಸ್, ಹಾಗೆ ಒಂದು ಸ್ಮೈಲ್ ಕೊಡಿ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಳಿ ಏನಾದ್ರು ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಹೇಳಿ. ನಂಗೆ ಅದು ತೊದ್ಲು ಬಂದ್ಬಿಡುತ್ತೆ. ಏನಿಲ್ಲ ಹೇಳಿ, ಪರವಾಗಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಿಟ್ಕೆಟ್ ಹೆಂಗೆ ಕೊಡ್ಸಿದೀರಾ ಹಂಗೆ 5 ಸಾಲ ಕೊಡ್ಸ್ಬಿಡಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.